ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಚೇರಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪುಣ್ಯ ಸ್ಮರಣೆಯನ್ನು ಆಚರಣೆ ಮಾಡಲಾಯಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅವರ ಪುಣ್ಯ ಸ್ಮರಣೆ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಮಹಾತ್ಮ ಗಾಂಧೀಜಿಯವರು ಈ ರಾಷ್ಟ್ರದ ರಾಷ್ಟ್ರಪಿತ ಎಂದು ಹೆಸರುವಾಸಿಯಾಗಿದ್ದಾರೆ. ಅವರು 1869ನೇ ಇಸ್ವಿಯಲ್ಲಿ ಪೋರ್ಬಂದರಲ್ಲಿ ಜನಿಸಿ ತಮ್ಮ 78ನೇ ವಯಸ್ಸಿನಲ್ಲಿ ಮನುವಾದಿಗಳ ಗುಂಡಿಗೆ ಬಲಿಯಾಗಿ ಈ ದೇಶಕ್ಕಾಗಿ ಪ್ರಾಣವನ್ನು ತೆತ್ತಂಥ ಮಹಾನ್ ವ್ಯಕ್ತಿ ಮಹಾತ್ಮ ಗಾಂಧೀಜಿಯವರು. ಅವರ ಪುಣ್ಯತಿಥಿಯನ್ನು ಇಂದು ನಾವು ಗುಲ್ಬರ್ಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಮ್ಮ ನಾಯಕರುಗಳಿಗೆ, ನಮ್ಮ ಎಲ್ಲ ಲೀಡರ್ಗಳ ಸಮ್ಮುಖದಲ್ಲಿ ಇವತ್ತೇ ನಮ್ಮನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಮಹಾತ್ಮ ಗಾಂಧೀಜಿಯವರು ಹಾಕಿಕೊಟ್ಟ ಅಹಿಂಸಾ ಮಾರ್ಗದಲ್ಲಿ ನಡಿಬೇಕಂತೇಳಿ ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ಹಿಂಸೆಯನ್ನು ಅವರು ಪ್ರಚೋದನೆ ಮಾಡಿಲ್ಲ. ಅವರು ಯಾವತ್ತಲ್ಲೂ ದೇಶ ಸ್ವತಂತ್ರ ಆಗಬೇಕಂದ್ರೆ ಅಹಿಂಸಾತ್ಮಕವಾಗಿಯೇ ಅವರು ದೇಶವನ್ನು ಬ್ರಿಟಿಷರಿಂದ ಸ್ವಾತಂತ್ರ್ಯ ಪಡೆದಿದ್ದಾರೆ. ಆದ್ದರಿಂದ ಅಂಥ ಮಹಾನ್ ವ್ಯಕ್ತಿಗಳ ಪುಣ್ಯ ಸ್ಮರಣೆಯನ್ನು ಇವತ್ತು ನಾವೆಲ್ಲರೂ ಅವರ ಮಾರ್ಗದರ್ಶನದಲ್ಲಿ ನಡಿಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ಇವತ್ತಿನ ದಿನ ನಮ್ಮ ಕಲಬುರಗಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ನಮ್ಮೆಲ್ಲರ ಬಾಪು ಮಹಾತ್ಮ ಗಾಂಧೀಜಿಯವರ ಪುಣ್ಯ ಸ್ಮರಣೆಯನ್ನು ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಹುತಾತ್ಮರ ದಿನ ಅಂತಲೇ ಇವತ್ತಿನ ಈ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಮಹಾತ್ಮ ಗಾಂಧೀಜಿಯವರ ಯಾವ ರೀತಿ ನಾವು ಇವತ್ತು ಸ್ಮರಣೆ ಮಾಡಬೇಕಾಗ್ಯದ ಅಂತಂದ್ರೆ, ಇವತ್ತಿನ ಈ ಕೆಟ್ಟ ಪರಿಸ್ಥಿತಿಯಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಮನುವಾದಿ ನಾಥೂರಾಮ್ ಗೋಡ್ಸೆ ಅನ್ನುವಂಥ ವ್ಯಕ್ತಿ ಒಂದು ದಿನ ಕೊಲೆ ಮಾಡ್ತಾನೆ. ನಾಥೂರಾಮ್ ಗೋಡ್ಸೆ ಮಹಾತ್ಮ ಗಾಂಧೀಜಿಯವರನ್ನು ಒಂದು ದಿನ ಕೊಲೆ ಮಾಡಿದ್ರೆ, ಇವತ್ತಿನ ಈ RSS ಬೆಂಬಲಿತ BJP ಅವರು ಪ್ರತಿನಿತ್ಯನೂ ಕೂಡ ಬಾಪೂಜಿಯವರ ಕೊಲೆ ಮಾಡ್ತಾ ಇದ್ದಾರೆ. ನಾಥೂರಾಮ್ ಗೋಡ್ಸೆ ದೈಹಿಕವಾಗಿ ಫಿಸಿಕಲಿ ಗಾಂಧೀಜಿಯವರನ್ನು ಕೊಂದಿದ್ದರೆ, ಇವತ್ತು ತಾತ್ವಿಕವಾಗಿ ಅವರ ವಿಚಾರಗಳನ್ನು, ಅವರ ಸ್ಮೃತಿಯನ್ನು ಕೊಲ್ಲುವಂಥ ಕೆಲಸ ಇವತ್ತು ಈ BJP ಅವರಿಂದ ಪ್ರತಿನಿತ್ಯ ನಡೀತಾನೇ ಇದೆ. ಇವತ್ತು ಈ ಜಗತ್ತಿಗೆ ಬೇಕಾಗಿರೋದು ಹಿಂಸೆಯ ಇದರ ಮೇಲೆ ಇವತ್ತು ಈ ದೇಶ, ಈ ಜಗತ್ತು ಮನೆ ಮಾಡಿದೆ. ಆ ಹಿಂಸೆಯನ್ನು ನಾವು ತೆಗೆದು ಅಹಿಂಸಾ ಮಾರ್ಗದಲ್ಲಿ ನಡಿಬೇಕಂದ್ರೆ ಅದು ಮಹಾತ್ಮ ಗಾಂಧೀಜಿಯವರ ಮಾರ್ಗ ಒಂದೇ ನಮಗೆ ಬೇಕಾಗ್ತದ. ಇವರು ಎಷ್ಟೇ ಕುತಂತ್ರ ಮಾಡಿದ್ರು ಕೂಡ, ಏನೇ ಮಾಡಿದ್ರು ಕೂಡ ಗಾಂಧೀಜಿಯವರು ಸ್ಥಿರವಾಗಿರ್ತಾರೆ. ಯಾಕಂತಂದರೆ ಗಾಂಧೀಜಿಯವರು ಕೇವಲ ಒಂದು ಯುಗದ ನಾಯಕ ಅಲ್ಲ, ಯುಗಾಂತರಕ್ಕೂ ಕೂಡ ಗಾಂಧೀಜಿಯವರ ಮೌಲ್ಯಗಳು ಬೇಕಾಗ್ತದ. ಅವರು ಪ್ರತಿಪಾದಿಸಿದಂಥ ಅಹಿಂಸಾ ಮಾರ್ಗ ಇವತ್ತು ಇಡೀ ಜಗತ್ತಿಗೆ ಬೇಕಾಗ್ತದ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ.